ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ಸ್ವಲ್ಪನೇ ಶೇಂಗದ ಕಾಳು ಮತ್ತು ಅಂದರೆ ಇದು ಒಂದು ಅರ್ಧ ಕಪ್ಪು ಇದು ಇದೆ ರೀ. ಕಾಲು ಕಪ್ಗಿನ ಸ್ವಲ್ಪ ಕಡಿಮೆ ಎಳ್ಳು ತೊಗೊಂಡಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ, ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಅನ್ಬೋದು ರೀ, ತುಂಬ ಬೇಗ ಆಗುವಂಥದ್ದು. ಅದಕ್ಕೆ ಈ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡಿರಿ, ನಾವು ಈ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ರೀ, ನಾನು ಇಟ್ಕೊಂಡಿರುವಂತಹ ಗೋಧಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ರೀ. ನೀವು ಬೇಕಿದ್ದರೆ ಸ್ವಲ್ಪ ಮೈದಾನು ಮಿಕ್ಸ್ ಮಾಡ್ಬೋದು. ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳೋಣ. ಅಂದರೆ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಅಂದರೆ ಸ್ವಲ್ಪ ನಮ್ಮದು ಹಿಟ್ಟು ಸಾಫ್ಟ್ ಆಗಬೇಕು ನೋಡಿರಿ, ಹಾಗಾಗಿ. ಮತ್ತು ಇದಕ್ಕೆ ನೋಡಿರಿ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ. ಅಂದ್ರೆ ನಾವೀಗ ಹಿಟ್ಟು ನೋಡಿರಿ ಚಪಾತಿ ಯಾವ ಥರ ಕಲಿಸ್ತೀವಿ ನೋಡಿರಿ, ಆ ಚಪಾತಿಗೆ ಅದೇ ಥರನೇ ಈ ಹಿಟ್ಟನ್ನು ನಾವು ಕಲಿಸ್ಕೊಳ್ಳೋಣ ರೀ. ಅಂದರೆ ನಾವು ಮಾಮೂಲಿ ಚಪಾತಿ ಮಾಡೋದಕ್ಕಿಂತಲೂ ಸ್ವಲ್ಪನೇ ಲೂಸ್ ಕಲಿಸಿದ್ರೆ ಸಾಕು. ತುಂಬ ಬೇಗ ಆಗುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸು ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಈ ಥರನೇ ಸ್ಮೂತಾಗಿ ಸ್ವಲ್ಪನೇ ಚೆನ್ನಾಗಿ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಸ್ಮೂತಾಗಿ ಕಲಿಸ್ಕೋಬೇಕು ರೀ ಹಿಟ್ಟು. ನಾನು ಇದಕ್ಕೆ ನಾವು ಹಿಟ್ಟು ತೊಗೊಂಡಿದ್ದೆ ನೋಡಿರಿ, ಅದರೊಳಗೆ ಒಂದು ಬೌಲ್ನಷ್ಟು ನೀರು ತೊಗೊಂಡಿದ್ದೆ. ಇಷ್ಟು ಸಾಕು. ಅಷ್ಟು ನಿಮಗೆ ಅಳತೆ ಬೇಡ ಅಂತಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಿ ನೋಡಿರಿ, ಅದಕ್ಕಿಂತಲೂ ಸ್ವಲ್ಪನೇ ಸಾಫ್ಟಾಗಿ ಕಲಿಸಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟಿದು ನಮ್ಮದು ಸರಿಯಾಗಿದೆ ರೀ. ನೋಡ್ಬೋದು ಸ್ಮೂತಾಗಿ ನಾನು ಈ ಥರ ಸ್ವಲ್ಪ ಚಪಾತಿ ಹಿಟ್ಟಕ್ಕಿಂತಲೂ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡಿದ್ದೀನಿ ರೀ. ಇದನ್ನು ಇವಾಗ ನಾವು ಒಂದು 15ರಿಂದ ಒಂದು 20 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ನೆನೆಯಲ್ಲಿ ಬಿಡೋಣ ರೀ, ಮುಚ್ಚಿಡೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಬೆಲ್ಲವನ್ನು ಈ ಥರನೇ ಚಾಕ್ಲಿಂದ ಕಟ್ ಮಾಡ್ಕೊತಾ ಇದ್ದೀನಿ ರೀ. ಅಂದರೆ ನಮಗೆ ಇದು ಬೆಲ್ಲ ಮತ್ತು ಶೇಂಗಾ ಎಳ್ಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರೀ, ಹಾಗಾಗಿ ಇದನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ರೀ. ನಮಗೆ ತುಂಬ ಈಸಿಯಾಗಿ ಪುಡಿ ಆಗುತ್ತೆ ಇದು ಈ ಥರ. ಇವಾಗ ನೋಡ್ಬೋದು ರೀ, ಬೆಲ್ಲ ಮತ್ತು ಶೇಂಗಾವನ್ನು ಈ ಥರ ನಾನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ರೀ. ಇವಾಗ ನಾವು ನೋಡಿರಿ, ಈ ಒಂದು ಶೇಂಗಾವನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಸ್ವಲ್ಪ ತರಿಯಾಗಿಯೇ ಮಾಡ್ಕೊಳ್ಳೋಣ ರೀ. ಆಮೇಲೆ ಸ್ವಲ್ಪನೇ ನಾವು ಎಳ್ಳನ್ನು ಹಾಕ್ಕೊಳ್ಳೋಣ ರೀ. ಮತ್ತು ಇದು ನಾವು ಬೆಲ್ಲವನ್ನು ಸಹ ಹಾಕ್ಕೊಳ್ಳೋಣ ರೀ. ಅಂದರೆ ತುಂಬ ನೈಸ್ ಬೇಡ, ತರಿಯಾಗಿಯೇ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೇನೆ. ಇವಾಗ ನಾನು ತುಂಬ ನೈಸ್ ಮಾಡಿಲ್ಲ ರೀ, ನೋಡ್ಬೋದು ತರಿ ಮತ್ತು ನಮಗೆ ಒಂದೊಂದು ಕಾಳು ಎಲ್ಲರೂ ಸಿಗುತ್ತೆ. ಶೇಂಗದ ಕಾಳು ಅಂದರೆ ಒಂದರಲ್ಲಿ 2 ಆಗಿರೋದಂಥದ್ದು ರೀ. ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ ರೀ. ಇವಾಗ ನಮ್ಮದಿಷ್ಟು ಹಾಕ್ಕೋತಾ ಇದ್ದೀನಿ, ನೋಡ್ಬೋದು ರೀ. ಇವಾಗ ನಮ್ಮದು ಹಿಟ್ಟು ನೋಡೋಣ ರೀ. ಇವಾಗ ನಾನು 20 ಮಿನಿಟ್ಸ್ ಆಗಿದೆ. ಇವಾಗ ನಮ್ಮ ಹಿಟ್ಟು ಇನ್ನೊಂದು ಸ್ವಲ್ಪ ಸ್ಮೂತ್ ಆಗಿದೆ, ನೋಡ್ಬೋದು ರೀ. ಇದು ಗೋಧಿ ಹಿಟ್ಟಿನಲ್ಲಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಒಂದೊಂದೇ ಉಳ್ಳೆ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಈ ಥರನೇ ರೌಂಡಾಗಿ ಮಾಡ್ಕೊಂಡಿದ್ದೇನೆ. ಅಂದರೆ ಈ ಸ್ವಲ್ಪನೇ ಇದನ್ನು ಈ ಥರನೇ ನಮಗೆ ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಮಾಡ್ಕೊತಾ ಇದ್ದೀನಿ ರೀ. ಅಂದರೆ ತುಂಬ ದೊಡ್ಡದಿಲ್ಲ. ಈಗ ಮಕ್ಕಳಿಗೆ ಸಾಯಂಕಾಲ ಆಯಿತು ಮತ್ತು ಬೆಳಗ್ಗೆಗೆ ತಿನ್ನೋಕ್ಕೆ ಒಂದು ಸ್ನ್ಯಾಕ್ಸು. ಮತ್ತು ಇದು ನಮಗೆ ಶೇಂಗಾ ಮತ್ತು ಎಳ್ಳು ತುಂಬ ಚೆನ್ನಾಗಿರುತ್ತೆ ನೋಡಿರಿ, ಹಾಗಾಗಿ ಈ ಥರನೇ ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತವಾನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಇಲ್ಲಿ ಇದ್ರ ಮೇಲೆ ಆಯಿಲ್ ಹಾಕ್ಕೊತೀನಿ ರೀ. ಅಂದರೆ ಇದು ಸ್ವಲ್ಪ ಬಿಸಿ ಆಗಬೇಕು. ಇವಾಗ ನಾನು ತವ ಬಿಸಿ ಮಾಡ್ಕೊತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡಿನಿ. ಅಂದರೆ ತುಂಬ ಇಲ್ಲ, ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರನೇ ಲಟ್ಟಿಸ್ತಾ ಇದ್ದೀನಿ. ಅಂದರೆ ನಾನು ಸಣ್ಣ ಸೈಜ್ನಲ್ಲಿ ಮಾಡ್ತಾಯಿದ್ದೀನಿ.
ನಾವಿದು ಪುಡಿಯನ್ನು ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಈ ಪುಡಿಯನ್ನು ಇದರೊಳಗೆ ಇಟ್ಟು ಹಾಕ್ಕೊಳ್ಳೋಣ. ನೋಡ್ಬೋದು ಈ ಥರನೇ ನಮಗೆ ಎಷ್ಟಾಗುತ್ತೆ ಅಷ್ಟು ಪುಡಿ. ತುಂಬ ಈಸಿ ಸಾಯಂಕಾಲ ಸ್ನ್ಯಾಕ್ಸ್ ಮಾಡೋದಂತೇಳಿ ಇದೊಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ರೀ. ಈ ಥರನೇ ನೋಡ್ಬೋದು ನಮ್ಮದು ಫುಲ್ ಇದು ಕವರ್ ಆಯ್ತು ನೋಡಿರಿ. ಈ ಥರನೇ ನಾವು ಇದನ್ನು ಈ ಥರನೇ ಮಾಡಿದ್ದೆ ನೋಡ್ಬೋದು ರೀ. ಇವಾಗ ನಾವು ಇನ್ನೊಂದು ಸ್ವಲ್ಪ ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಇದನ್ನು ಆಯಿಲ್ ಹಾಕಿನೂ ಇದು ಮಾಡ್ಬೋದು ರೀ. ನೋಡ್ಬೋದು ನಮ್ಮದು ಈ ಸೈಡ್ನೂ ಮಾಡ್ಬೋದು ರೀ, ಈ ಸೈಡ್ನೂ ಮಾಡ್ಬೋದು. ತುಂಬ ಇದು ಅನಿಸೋದಿಲ್ಲ, ಅಂದರೆ ಒಡಿತದೆ ಮತ್ತು ಸೀಳ್ಕೊತದೆ ಅನ್ನೋದಿಲ್ಲ. ನೋಡ್ಬೋದು ರೀ, ತುಂಬ ಈಸಿಯಾಗಿ ಮಾಡುವಂಥದ್ದು ಇದು ನಮಗೆ ರೆಡಿ ಆಗಿದೆ. ಇವಾಗ ನಮ್ಮದು ಹಂಚು ಬಿಸಿ ಆಗಿದೆ ರೀ. ನಾನಿದು ಒಂದು ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ 4 ಮಾಡಿ ಹಾಕ್ಕೊಂಡಿದ್ದೇನೆ. ಇದು ನಾನು ಫಸ್ಟಿಗೆ ಹಾಕಿದ್ದು ನೋಡಿ, ಇದನ್ನು ತಿರುಗಿಸ್ತಾ ಇದ್ದೀನಿ ರೀ. ಮತ್ತು ಇದು ನಾನು ಸೆಕೆಂಡ್ ಟೈಮ್ ಹಾಕಿದ್ದೀನಿ ರೀ. ಈ ಥರನೇ ತುಂಬ ಬೇಗ ಆಗುತ್ತೆ, ಹಾಗಾಗಿ ಈ ಥರನೇ ನೋಡ್ಬೋದು ರೀ. ನಿಮಗೊಂದು ಅರ್ಧ ಗಂಟೆದಲ್ಲಿ ರೆಡಿ ಆಗುತ್ತೆ. ಇವಾಗ ನಮ್ಮದು ನೋಡ್ಬೋದು ರೀ, ನಾನು ಫಸ್ಟಿಗೆ ಈ ಕಡೆ ತಿರುಗಿಸಿ ಹಾಕಿದ್ದು ನೋಡಿರಿ. ಇದನ್ನು ಈ ಥರನೇ ಹಾಕ್ತಾಯಿದ್ದೀನಿ ರೀ. ಅಂದರೆ ಸ್ವಲ್ಪ ಇದು ನಿಧಾನಕ್ಕೆ ಬೆಂದರೆ ಹಸಿದು ಹಿಟ್ಟಿಂದ ಇರೋದಿಲ್ಲ, ಹಾಗಾಗಿ ಈ ಥರನೇ ಎಲ್ಲವನ್ನು ತಿರುಗಿಸಿ ಹಾಕೋತಾ ಇದ್ದೀನಿ. ಇವಾಗ ನಮ್ಮದು ನೋಡ್ಬೋದು ರೀ, ರೆಡಿಯಾಗಿದೆ. ನಾನು ಒಂದೊಂದೇ ತೆಗೆದಿಡ್ತಾ ಇದ್ದೀನಿ ರೀ. ಅಂದರೆ ನಮ್ಮದಿದು ಒಂದೇ ಸರ್ತಿನೇ ನಾನು 4 ಹಾಕ್ಕೊಂಡಿದ್ದೀನಿ ರೀ. ಮತ್ತು ಇವಾಗ ಇದು ಮತ್ತೆ ನಾನು ಮಾಡಿದ್ದೀನಿ ರೀ. ಇದನ್ನು ಸಹ ಒಂದೊಂದಾಗಿಯೇ ಹಾಕೋತಾ ಇದ್ದೀನಿ. ನೋಡ್ಬೋದು ರೀ, ನಮ್ಮದು ಮತ್ತೆ ನಾನು 4 ಹೋಳಿಗೆಯನ್ನು, ಅಂದರೆ ಹೋಳಿಗೆ ಥರನೇ, ಹೋಳಿಗೆ ಅಲ್ಲ. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ಇದು ಈವ್ನಿಂಗು ಸ್ನ್ಯಾಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನಿಲ್ಲಂದ್ರೆ ಒಂದು 20 ನಿಮಿಷದಲ್ಲಿ ಮಾಡ್ಬೋದು ರೀ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.